Welcome to iMode Learning YouTube channel. In this video, we are going to discuss about BWSSB notification, especially related to Assistant Engineer and Junior Engineer Civil Examination 2026. So ಈ ವಿಡಿಯೋನಲ್ಲಿ ನಾವು AEJE ಎಕ್ಸಾಮಿನ ಡೀಟೇಲ್ಡ್ ಸಿಲೆಬಸ್ ಏನಿದೆ ಅಫಿಷಿಯಲ್ ಆಗಿ ಕೆಇಎ ವೆಬ್ಸೈಟ್ ನಲ್ಲಿ ನಿನ್ನೆ ಅನೌನ್ಸ್ ಮಾಡಿರುವಂತದ್ದು. ಸೊ ಸಿಲೆಬಸ್ ಅನ್ನ ನೋಡೋಣ. ಅದಾದ ನಂತರ ಅಸಿಸ್ಟೆಂಟ್ ಇಂಜಿನಿಯರ್ ಸ್ಪೆಸಿಫಿಕ್ ಪೇಪರ್ ಗೆ ಯಾವ್ಯಾವ ಬುಕ್ಸ್ ಅನ್ನು ಓದಬೇಕಾಗುತ್ತೆ, ಫಾರ್ ಜೂನಿಯರ್ ಇಂಜಿನಿಯರ್ ಯಾವ್ಯಾವ್ದನ್ನ ಓದಬೇಕಾಗುತ್ತೆ, ಆ ಎರಡು ಬುಕ್ ಲಿಸ್ಟ್ ಅನ್ನು ಕೂಡ ನಾವು ನೋಡೋಣ. ಅದರ ಜೊತೆಗೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನ್ನ ಕೂಡ ಕೆಇಎ ಅನೌನ್ಸ್ ಮಾಡಿರುವಂತದ್ದು, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅಲಾಂಗ್ ವಿತ್ ದಿಸ್ ಲಾಸ್ಟ್ ನಲ್ಲಿ ಎಇ ಸಿವಿಲ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವ್ಯಾವ್ದಿದೆ, ಸೊ ಅದಕ್ಕೆ ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಆಗುತ್ತೆ, ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಏನಿದೆ, ಸೊ ಟೆಕ್ನಿಕಲ್ ಪೇಪರ್ ಏನಿದೆ ಅದಕ್ಕೆ ಯಾವ್ಯಾವ ಬುಕ್ಸ್ ಅನ್ನ ನಿಮ್ಗೆ ಓದ್ಲಿಕ್ಕೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಒನ್ ಈಸ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್. ಸೊ ಇಲ್ಲಿ ಏನು ಮೆನ್ಷನ್ ಮಾಡಿರುವಂತದ್ದನ್ನ ನೋಡ್ತಾ ಇದೀರಿ. ದಿಸ್ ಇಸ್ ದ ಸಿಲೆಬಸ್ ಫಾರ್ ಎಇ ಸಿವಿಲ್. ಎಇ ಸಿವಿಲ್. ಸೊ BWSSB ನಲ್ಲೂ ಕೂಡ ಪೋಸ್ಟ್ ಇರುವಂತದ್ದು. ಅಲಾಂಗ್ ವಿತ್ ದಿಸ್ ಎರಡು ಅರ್ಲಿಯರ್ ನೋಟಿಫಿಕೇಶನ್ಸ್ ಏನಾಗಿತ್ತು ಕೆಇಎ ಅಂಡರ್ ನಲ್ಲಿ, ಸೊ ಎಲ್ಲದಕ್ಕೂ ಕೂಡ ಕಾಮನ್ ಆಗಿ ಎಇ ಸಿವಿಲ್ ಗೆ ಒಂದು ಎಕ್ಸಾಮ್ ಅನ್ನು ನಡೆಸುವಂತದ್ದು. ಸೊ ಅದಕ್ಕೆ ಈ ಸಿಲೆಬಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಸಬ್ಜೆಕ್ಟ್ ಇಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಫಸ್ಟ್ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಫಸ್ಟ್ ಒನ್ ಇಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಲ್ಲಿ ನೀವು ಲೀನಿಯರ್ ಆಲ್ಜಿಬ್ರಾ, ಕ್ಯಾಲ್ಕುಲಸ್, ವೆಕ್ಟರ್ ಕ್ಯಾಲ್ಕುಲಸ್, ಡಿಫರೆನ್ಷಿಯಲ್ ಈಕ್ವೇಶನ್ಸ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್, ಟ್ರಾನ್ಸ್ಫಾರ್ಮ್ಸ್, ಪ್ರಾಬಬಿಲಿಟಿ ಅಂಡ್ ಸ್ಟಾಟಿಸ್ಟಿಕ್ಸ್ ಇಷ್ಟನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಐಮೋಡ್ ಲರ್ನಿಂಗ್ ನಿಮಗೆ ಒಂದು ಸಪರೇಟ್ ಬುಕ್ ಅನ್ನ ಪ್ರೊವೈಡ್ ಮಾಡುವಂತದ್ದು. ಆಲ್ರೆಡಿ ನಮ್ಮಲ್ಲಿ PWD, AEE ಗೆ ಅವ್ರ WIDE ಬುಕ್ಸ್ ಅನ್ನು ತೆಗೆದುಕೊಂಡಿರುವಂತವರಿಗೆ ಈ ಬುಕ್ ಸಪರೇಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಇಸ್ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್. ಸೊ ಇಲ್ಲಿ ಕೆಲವೊಂದು ಟಾಪಿಕ್ಸ್ ಅನ್ನ ಕಂಬೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಹಲವಾರು ಸಬ್ಜೆಕ್ಟ್ಸ್ ಮುಂದೆ ಅದೇ ರೀತಿ ಆಗಿದೆ. ಸೊ ಇಲ್ಲಿ ಫಂಡಮೆಂಟಲ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಏನಿದೆ, ಎಕ್ಸಾಂಪಲ್ ಫೋರ್ಸ್ ಅಂಡ್ ಇಟ್ಸ್ ಟೈಪ್ಸ್, ಈ ಫೋರ್ಸ್ ಕಾನ್ಸೆಪ್ಟ್ ಆಗಿರ್ಬೋದು, ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಆಗಿರ್ಬೋದು. ಇದರ ಜೊತೆಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದು ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಏನಿದೆ ಆ ಟಾಪಿಕ್ಸ್ ಅನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು. ಎಕ್ಸಾಂಪಲ್ ಬಿಲ್ಡಿಂಗ್ ಸ್ಟೋನ್ಸ್, ಬ್ರಿಕ್ಸ್, ಸಿಮೆಂಟ್ ಮತ್ತೆ ಟಿಂಬರ್, ಇದೆಲ್ಲವನ್ನು ನೀವು ಇಲ್ಲಿ ಓದ್ಬೇಕಾಗುತ್ತೆ. ಅಲಾಂಗ್ ವಿತ್ ದಿಸ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಟಾಪಿಕ್ಸ್ ಕೂಡ ಇಲ್ಲಿ ಇರುವಂತದ್ದು. ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಶಿಯರ್ ಫೋರ್ಸ್, ಬೆಂಡಿಂಗ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್, ಮೋರ್ ಸರ್ಕಲ್ ಕಾನ್ಸೆಪ್ಟ್ಸ್, ಸೊ ಇಲ್ಲಿ ಇರುವಂತದ್ದು. ನೆಕ್ಸ್ಟ್ ಒನ್ ಇಸ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್. ಅಂದ್ರೆ ನೀವು ಜಿಯೋಟೆಕ್ ಅಲ್ಲಿ ಏನು ಸ್ಟಡಿ ಮಾಡ್ತಾ ಇದ್ರಿ, ಸೊ ಜಿಯೋಟೆಕ್ ಮತ್ತೆ ಫೌಂಡೇಶನ್ ಇಂಜಿನಿಯರಿಂಗ್ ಏನಿತ್ತು ಆ ಟಾಪಿಕ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೇಫ್ ಬೇರಿಂಗ್ ಕೆಪಾಸಿಟಿ ಡೈರೆಕ್ಟ್ ಆಗಿ ಆ ಟಾಪಿಕ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫೌಂಡೇಶನ್ಸ್, ಟೈಪ್ಸ್ ಆಫ್ ಫೌಂಡೇಶನ್ಸ್, ಫೂಟಿಂಗ್ಸ್ ಅಂಡ್ ಇಟ್ಸ್ ಟೈಪ್ಸ್, ದೆನ್ ಕಮಿಂಗ್ ಸಿಮೆಂಟ್ ಅಂಡ್ ಇಟ್ಸ್ ಟೈಪ್ಸ್, ಮೋರ್ಟಾರ್, RCC, RMC. ಸೊ ಈ ರೀತಿಯಾದ ಟಾಪಿಕ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಹಾಗಾಗಿ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಇಲ್ಲಿ ಕಂಬೈನ್ಡ್ ಆಗಿ 2 to 3 ಸಬ್ಜೆಕ್ಟ್ಸ್ ನೀವೇನು ಸಪರೇಟ್ ಆಗಿ ಓದ್ತಾ ಇದ್ರಿ ಅವೆಲ್ಲವನ್ನ ಕೂಡ ಒಟ್ಟಿಗೆ ಸ್ಟಡಿ ಮಾಡೋ ರೀತಿಯಲ್ಲಿ ಇಲ್ಲಿ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಒನ್ ಇಸ್ ಸರ್ವೇಯಿಂಗ್. ಸೊ ಸರ್ವೇಯಿಂಗ್ ನಲ್ಲಿ ಚೈನ್ ಸರ್ವೇಯಿಂಗ್, ಎರರ್ಸಿಂಗ್ ಸರ್ವೇಯಿಂಗ್, ಒಮಿಟೆಡ್ ಮೆಜರ್ಮೆಂಟ್ಸ್, ಪ್ಲೇನ್ ಟೇಬಲ್ ಸರ್ವೇಯಿಂಗ್, ಲೆವೆಲಿಂಗ್, ಟ್ರಿಗ್ನೋಮೆಟ್ರಿಕ್ ಸರ್ವೇಯಿಂಗ್, ಟ್ಯಾಕ್ಯೋಮೆಟ್ರಿಕ್ ಸರ್ವೇಯಿಂಗ್, ಕಾಂಟೋರಿಂಗ್, ಕ್ಯಾಲ್ಕುಲೇಷನ್ ಆಫ್ ಏರಿಯಾಸ್ ಅಂಡ್ ವಾಲ್ಯೂಮ್ ಇಷ್ಟನ್ನ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಬೇಸಿಕ್ ಸರ್ವೇಯಿಂಗ್ ಕಾನ್ಸೆಪ್ಟ್ಸ್ ಏನಿದೆ ಅಷ್ಟನ್ನ ಕೂಡ ಇಲ್ಲಿ ಕವರ್ ಮಾಡಿದ್ದಾರೆ. ಅಡ್ವಾನ್ಸ್ಡ್ ಸರ್ವೇಯಿಂಗ್ ಆರ್ ಮಾಡರ್ನ್ ಸರ್ವೇಯಿಂಗ್ ಅನ್ನು ನೀವು ಇಲ್ಲಿ ಸ್ಟಡಿ ಮಾಡುವಂತ ನೀಡಿಲ್ಲ. ನೆಕ್ಸ್ಟ್ ಒನ್ ಇಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅದರಲ್ಲಿ ಇಲ್ಲಿ ಏನು ಟಾಪಿಕ್ಸ್ ಇದೆ, ಅಲಾಂಗ್ ವಿತ್ ದಿಸ್ ಈ ಟಾಪಿಕ್ಸ್ ಅನ್ನ ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಕೂಡ ಇಷ್ಟು ಕಾನ್ಸೆಪ್ಟ್ಸ್ ಏನ್ ಮೆನ್ಷನ್ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ನೀವು ಓದಬೇಕಾಗುತ್ತೆ. ಸೊ ಟೋಟಲ್ 5 ಸಬ್ಜೆಕ್ಟ್ಸ್ ಆಯ್ತು. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಸ್ಟ್ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಇಸ್ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ನೀವು ಬಿಲ್ಡಿಂಗ್ ಮೆಟೀರಿಯಲ್ಸ್ ಏನಿದೆ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಆರ್ ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಏನಿತ್ತು ಇದನ್ನು ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಸೊ ಬಿಲ್ಡಿಂಗ್ ಮೆಟೀರಿಯಲ್ಸ್, ದೆನ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅನ್ನು ಕೂಡ ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್. ಸೊ ಇದರಲ್ಲಿ ನೀವು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಏನ್ ಓದಿದ್ರಿ ಆ ಸಬ್ಜೆಕ್ಟ್ಸ್ ಜೊತೆಗೆ ಒಂದು RCC ಬೇಸಿಕ್ಸ್ ಅನ್ನ ಕೂಡ ಓದ್ಬೇಕಾಗುತ್ತೆ. ಅಂಡ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ನಲ್ಲಿ ಇದ್ದಂತ ಕೆಲವೊಂದು ಕಾನ್ಸೆಪ್ಟ್ಸ್, ಎಕ್ಸಾಂಪಲ್ ಮೋರ್ಟಾರ್ ಆಗಿರ್ಬೋದು, ಈ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ನೀವು ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಸರ್ವೇಯಿಂಗ್. ಸೊ ಸರ್ವೇಯಿಂಗ್ ನಲ್ಲಿ
ಬೇರೆ ಯಾವ ಸಬ್ಜೆಕ್ಟ್ ಕೂಡ ಕಂಬೈನ್ಡ್ ಆಗಿಲ್ಲ. ಡೈರೆಕ್ಟ್ ಸರ್ವೇಯಿಂಗ್ ಇದೆ, ಜಸ್ಟ್ ಬೇಸಿಕ್ ಸರ್ವೇಯಿಂಗ್ ಮಾತ್ರ ಇರುವಂತದ್ದು. ನೆಕ್ಸ್ಟ್ ಇಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಇಷ್ಟನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಸ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಸ್ಟ್ರಕ್ಚರ್ಸ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಏನಿದೆ ಅದನ್ನ ನೀವು ಓದ್ಬೇಕಾಗುತ್ತೆ. ಅದರಲ್ಲೂ ಕೂಡ ಹಲವಾರು ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಕೊಟ್ಟಿರುವಂತದ್ದು. ಸೊ ಏನು ಪ್ರೀವಿಯಸ್ ಸ್ಲೈಡ್ ನಲ್ಲಿ ಇಲ್ಲಿ ನೀವು ನೋಡಿದ್ರೆ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್, ಇದರಲ್ಲಿ ಫೌಂಡೇಶನ್ ಇಂಜಿನಿಯರಿಂಗ್ ರಿಲೇಟೆಡ್ ಟಾಪಿಕ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೇಫ್ ಬೇರಿಂಗ್ ಕೆಪಾಸಿಟಿ, ಫೌಂಡೇಶನ್, ಟೈಪ್ಸ್ ಆಫ್ ಫೌಂಡೇಶನ್, ಫುಟಿಂಗ್ ಅಂಡ್ ಇಟ್ಸ್ ಟೈಪ್ಸ್, ಇದನ್ನ ಮೆನ್ಷನ್ ಮಾಡಿದ್ದಾರೆ. ರಿಮೈನಿಂಗ್ ಜಿಯೋ ಟೆಕ್ನಿಕಲ್ ಪಾರ್ಟ್ ಏನಿದೆ ಅದನ್ನ ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ರಿಮೈನಿಂಗ್ ಜಿಯೋ ಟೆಕ್ ಪಾರ್ಟ್ ಏನಿದೆ ಅದನ್ನ ಇಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್. ಸೊ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಅನ್ನ ಓದ್ತೀರಾ. ನೆಕ್ಸ್ಟ್ ಸ್ಯಾನಿಟರಿ ಇಂಜಿನಿಯರಿಂಗ್ ಅನ್ನ ಕೂಡ ನೀವು ಓದ್ತೀರಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಬಟ್ ಲಾಸ್ಟ್ ನಿಮಗೆ ಹೈಡ್ರಾಲಜಿ ಅಂಡ್ ಇರಿಗೇಷನ್. ಸೊ ಹೈಡ್ರಾಲಜಿ ಸಪರೇಟ್ ಇದೆ ಅಂಡ್ ಇರಿಗೇಷನ್ ಅನ್ನು ಕೂಡ ನೀವು ಓದ್ಬೇಕಾಗ್ತದೆ. ಸೊ ಡಿಟೇಲ್ಡ್ ಸಿಲೆಬಸ್ ಅನ್ನ ನಾವು ಒಂದ್ಸರಿ ನೋಡೋದಿದ್ರೆ, ಸೊ ಸ್ಟ್ರಕ್ಚರ್ಸ್ ಅಲ್ಲಿ ನಿಮ್ಗೆ 3 hinged ಆರ್ಚಸ್ ಇರುವಂತದ್ದು, ಕೇಬಲ್ಸ್ ಮೀನ್ಸ್ ಆರ್ಚಸ್ ಅಂಡ್ ಕೇಬಲ್ಸ್ ಏನ್ ಟಾಪಿಕ್ ಅನ್ನ ಓದ್ತೀವಿ ಅದನ್ನ ನೀವು ಇಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಡಿಫ್ಲೆಕ್ಷನ್ ಫೈಂಡ್ ಔಟ್ ಮಾಡೋದು ಯೂಸಿಂಗ್ ಮೆಕಾಲೆಸ್ ಮೆಥಡ್, ಮೂಮೆಂಟ್ ಏರಿಯಾ ಮೆಥಡ್ ಇದೆ, ಕಾಂಜುಗೇಟ್ ಬೀಮ್ ಮೆಥಡ್ ಇದೆ, ರೋಲಿಂಗ್ ಲೋಡ್ಸ್ ಇರುವಂತದ್ದು, ಅನಾಲಿಸಿಸ್ ಆಫ್ ಬೀಮ್ಸ್ ಬೈ ಕನ್ಸಿಸ್ಟೆಂಟ್ ಡಿಟರ್ಮಿನೇಷನ್ ಮೆಥಡ್, 3 ಮೂಮೆಂಟ್ ಥಿಯರಮ್ ಇರುವಂತದ್ದು, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಇದೆ, ಮೂಮೆಂಟ್ ಡಿಸ್ಟ್ರಿಬ್ಯೂಷನ್, ಕಾನಿಸ್ ಮೆಥಡ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಸಿಲೆಬಸ್ ಅನೌನ್ಸ್ ಆದಾಗಿಂದ ಹಲವಾರು ಸ್ಟೂಡೆಂಟ್ಸ್ ಅದನ್ನೇ ಕೇಳ್ತಾ ಇರುವಂತದ್ದು. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಅಂದ್ರೆ ಟಾಪಿಕ್ಸ್ ಅನ್ನ ರಿವರ್ಸ್ ಆರ್ಡರ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು, ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಬಟ್ ನಾನು ಇಲ್ಲಿ ಏನ್ ಬರ್ದಿದ್ದೀನಿ ಈ ಆರ್ಡರ್ ಅಲ್ಲಿ ನೀವು ಸಬ್ಜೆಕ್ಟ್ಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಳಿ, ಅದೇ ರೀತಿಯಾಗಿ ಓದಿ. ಬಿಕಾಸ್ ಕ್ವಶನ್ಸ್ ಅನ್ನ ಪಿಕ್ ಮಾಡುವಂತದ್ದು ಕೆಇಎ ಯೂಶುವಲಿ ಆಸ್ ಪರ್ ಸಿಲೆಬಸ್ ಪಿಕ್ ಮಾಡುವಂತದ್ದು. ಸೊ ಇಲ್ಲಿ ಏನೇನ್ ಮೆನ್ಷನ್ ಮಾಡಿದ್ರೆ ಎಲ್ಲವನ್ನು ಕೂಡ ಆದಷ್ಟು ನೀವು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಇದಾದ ನಂತರ ಇಲ್ಲಿ ನೋಡಿ ಸ್ಟ್ರಕ್ಚರ್ಸ್ ಅಂಡರ್ ನಲ್ಲಿ ಸ್ಟ್ರಕ್ಚರಲ್ ಅನಾಲಿಸಿಸ್ ಟಾಪಿಕ್ಸ್ ಇಷ್ಟ ಆಯ್ತು. ಇದಾದ ನಂತರ ಆರ್ಸಿಸಿ ಟಾಪಿಕ್ಸ್ ಅನ್ನ ಮೆನ್ಷನ್ ಮಾಡಿರುವಂತದ್ದು, ಮೀನ್ಸ್ ಸಿಂಗ್ಲಿ ರಿಂಫೋರ್ಸ್ಡ್, ಡಬ್ಲಿ ಫ್ಲೇಂಜ್ಡ್ ಬೀಮ್ಸ್ ಇರುವಂತದ್ದು, ಸ್ಲ್ಯಾಬ್ಸ್ ಇದೆ, ಸ್ಟೇಟ್ಸ್ ಕಾಲಮ್ಸ್ ಇದೆ. ಸೊ ಇದೆಲ್ಲ ಆರ್ಸಿಸಿ ಆಯ್ತು. ಇದಾದ ನಂತರ ಸ್ಟೀಲ್ ಸ್ಟ್ರಕ್ಚರ್ಸ್ ಕೂಡ ಇಲ್ಲಿ ಇರುತ್ತೆ. ಸೊ ಇದಿಷ್ಟನ್ನ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ಜಿಯೋಟೆಕ್. ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಷ್ಟು ಟಾಪಿಕ್ಸ್ ಅನ್ನ ನೀವು ಜಿಯೋಟೆಕ್ ನಲ್ಲಿ ಕವರ್ ಮಾಡಬೇಕಾಗುತ್ತೆ. ವಾಟರ್ ಸಪ್ಲೈ ಅಂಡ್ ಸ್ಯಾನಿಟರಿ ಆಲ್ ಆರ್ ಸ್ಟ್ಯಾಂಡರ್ಡ್ ಟಾಪಿಕ್ಸ್. ಏನು PWD ಸಿಲೆಬಸ್ ಆರ್ BBMP ಸಿಲೆಬಸ್ ನಲ್ಲಿ ಇತ್ತು ಎಲ್ಲಾ ಟಾಪಿಕ್ ಕೂಡ ಇಲ್ಲಿ ಇರುವಂತದ್ದು. ಕಮಿಂಗ್ ಟು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಸೊ ಇದರಲ್ಲೂ ಕೂಡ ಹೈವೇ ಜಾಮೆಟ್ರಿಕ್ ಡಿಸೈನ್ ಕಾಮನ್ ಇದೆ, ಟ್ರಾಫಿಕ್ ಇಂಜಿನಿಯರಿಂಗ್ ಕೂಡ ಇರುವಂತದ್ದು. ಅದರ ಜೊತೆಗೆ ರೈಲ್ವೆ ಇಂಜಿನಿಯರಿಂಗ್ ಅನ್ನೋ ಟಾಪಿಕ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಟನಲಿಂಗ್ ಕೂಡ ಇದೆ, ಹಾರ್ಬರ್ ಅಂಡ್ ಡಾಕ್ ಕಾನ್ಸೆಪ್ಟ್ಸ್ ಕೂಡ ಇರುವಂತದ್ದು. ನೆಕ್ಸ್ಟ್ ಹೈಡ್ರಾಲಜಿ ಅಂಡ್ ಇರಿಗೇಷನ್. ಜಸ್ಟ್ ಹೈಡ್ರಾಲಜಿ ಟಾಪಿಕ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಇರಿಗೇಷನ್ ಟಾಪಿಕ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಓವರ್ ಆಲ್ ಇವಾಗ ಸಿಲೆಬಸ್ ಅನ್ನ ಟಾಪಿಕ್ ವೈಸ್ ಡಿಟೇಲ್ ಆಗಿ ನೋಡಿದಾಗ, ಸೊ ಇಲ್ಲಿ ಏನೋ ಸ್ಟ್ರಕ್ಚರಲ್ ಅನಾಲಿಸಿಸ್ ಇದೆ, ಇದರ ಜೊತೆಗೆ ನಿಮ್ಗೆ RCC ಅನ್ನ ಕೂಡ ಕ್ಲಬ್ ಮಾಡಿದ್ದಾರೆ, ಜೊತೆಗೆ ಸ್ಟೀಲ್ ಅನ್ನು ಕೂಡ ಕ್ಲಬ್ ಮಾಡಿರುವಂತದ್ದು. ಸೊ ದಟ್ ಹೈಡ್ರಾಲಜಿ ಅಂಡ್ ಇರಿಗೇಷನ್ ಅನ್ನ ಓದ್ಬೇಕು. ಸೊ ಇಲ್ಲಿ 2 ಸಬ್ಜೆಕ್ಟ್ ಆಯ್ತು. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ನ ಜೊತೆಗೆ ನೀವು ಟ್ರಾಫಿಕ್ ಇಂಜಿನಿಯರಿಂಗ್ ಅನ್ನು ಓದ್ಬೇಕು, ರೈಲ್ವೆ ಇಂಜಿನಿಯರಿಂಗ್ ಅನ್ನು ಓದ್ಬೇಕು, ಟನಲ್ ಓದ್ಬೇಕು, ಡಾಕ್ ಅಂಡ್ ಹಾರ್ಬರ್ ಕೂಡ ಓದ್ಬೇಕು. ಸೊ WIRD ಸಿಲೆಬಸ್ ನಲ್ಲಿ ಇವೆಲ್ಲವೂ ಕೂಡ ಮೆನ್ಷನ್ ಆಗಿದೆ. ಸೊ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್, ಸ್ಯಾನಿಟರಿ ಇಂಜಿನಿಯರಿಂಗ್, ಇದನ್ನು ಓದ್ಬೇಕಾಗುತ್ತೆ. ಜಿಯೋಟೆಕ್ ಇಂಜಿನಿಯರಿಂಗ್ ಅನ್ನು ಓದ್ಬೇಕು. ಇದ್ರ ಜೊತೆಗೆ ಫೌಂಡೇಶನ್ ಇಂಜಿನಿಯರಿಂಗ್ ಕೂಡ ನೀವು ಫುಲ್ ಕವರ್ ಮಾಡಬೇಕು. ಸ್ಟ್ರಕ್ಚರ್ ಅನಾಲಿಸಿಸ್, RCC, ಸ್ಟೀಲ್. ಸೊ ಎಷ್ಟು ಹಿಡನ್ ಸಬ್ಜೆಕ್ಟ್ಸ್ ಇಲ್ಲಿದೆ ಅನ್ನುವಂಥದ್ದನ್ನ ನೀವು ಟಾಪಿಕ್ಸ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಬಿಕಾಸ್ ಹೆಡಿಂಗ್ಸ್ ಅನ್ನ ನೋಡಿ ಡೈರೆಕ್ಟ್ ಓನ್ಲಿ 11 ಸಬ್ಜೆಕ್ಟ್ಸ್ ಅನ್ನ ನಾವು ಓದಿದ್ರೆ ಸಾಕು ಅನ್ಕೋತೀವಿ. ಬಟ್ ಆಲ್ಮೋಸ್ಟ್ WIRD ಸಿಲೆಬಸ್ ಏನಿದೆ KPS ಇದು, ಅಲ್ಲಿರ್ತಕ್ಕಂಥ ಎಲ್ಲಾ ಟಾಪಿಕ್ಸ್ ಅನ್ನು ಕೂಡ ಇಲ್ಲಿ ಕವರ್ ಮಾಡಿರುವಂತದ್ದು. ಸೊ ಇಲ್ಲ ನಾವು ಆಲ್ರೆಡಿ ನೋಡಿದ್ವಿ 1, 2, 3, 4, 5, 6, 7, 8, 9, 10, 11, 12. ಸೊ 12 ಸಬ್ಜೆಕ್ಟ್ಸ್ ಅನ್ನ ನಾವು ಇಲ್ಲಿ ನೋಡಿದೀವಿ. ಅಲಾಂಗ್ ವಿತ್ ದಿಸ್ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಸ್. ಸೊ ಮೀನ್ಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅನ್ನ ಫುಲ್ ಓದ್ಬೇಕಾಗುತ್ತೆ, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅನ್ನ ಓದ್ಬೇಕಾಗುತ್ತೆ, ಸಾಲಿಡ್ ಮೆಕಾನಿಕ್ಸ್ ಟಾಪಿಕ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು, ಅದನ್ನು ಓದ್ಬೇಕಾಗುತ್ತೆ, ಸರ್ವೈಂಗ್ ಅನ್ನ ನೋಡ್ಬೇಕಾಗುತ್ತೆ, ಫ್ಲೂಯಿಡ್ ಮೆಕಾನಿಕ್ಸ್ ಅನ್ನ ನೋಡ್ಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ AE ಸಿಲೆಬಸ್. ಸೊ ಅಲಾಂಗ್ ವಿತ್ ಟೆಕ್ನಿಕಲ್ ಸಿಲೆಬಸ್ ಫಸ್ಟ್ ಟೈಮ್ ಹೊಸದಾಗಿ ಕೊಟ್ಟಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇದನ್ನು ಕೂಡ ನೀವು
ಕವರ್ ಮಾಡಬೇಕಾಗುತ್ತೆ. So coming to BWSSB Assistant Engineer Civil book list, so we have 12 books for general studies. So general studies ಏನಿದೆ ಇದಕ್ಕೆ ನಮ್ಮಲ್ಲಿ 12 books ಇರುವಂತದ್ದು. ಸೊ ಇಲ್ಲಿ ಲಿಸ್ಟ್ ಏನಿದೆ ನೋಡ್ತಾ ಇದ್ದೀರಾ, ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಈ ರೀತಿಯಾಗಿ ಟೋಟಲ್ 12 ಬುಕ್ಸ್ ಇರುವಂತದ್ದು. ಫಾರ್ ಸ್ಪೆಸಿಫಿಕ್ ಪೇಪರ್ ವಿ ಹ್ಯಾವ್, ಸೊ ಸ್ಪೆಸಿಫಿಕ್ ಗೆ ವಿ ಹ್ಯಾವ್ ಅರೌಂಡ್ 12 ಬುಕ್ಸ್ ಫಾರ್ BWSSB. ಸೊ ಓನ್ಲಿ BWSSB ಓದುವಂತವ್ರು, ಸೊ ಬೇರೆ ಯಾವ್ದಕ್ಕೂ ಪ್ರಿಪೇರ್ ಆಗಲ್ಲ, ಓನ್ಲಿ BWSSB ಪ್ರಿಪೇರ್ ಆಗ್ತೀನಿ ಅನ್ನೋರಿಗೆ ಆಸ್ ಪರ್ ಸಿಲೆಬಸ್ ಕಂಪ್ಲೀಟ್ಲಿ ಅದೇ ರೀತಿಯಾಗಿ ಕಂಪೈಲ್ ಆಗಿರುತ್ತೆ, ಅಲಾಂಗ್ ವಿತ್ ದಿಸ್ 2 ಕ್ವಶನ್ ಬ್ಯಾಂಕ್ಸ್. ಸೊ 2016 to 2025 ಯಾವ ಈ ಎಕ್ಸಾಮ್ಸ್ ಆಗಿದೆ, ಇನ್ಕ್ಲೂಡಿಂಗ್ BWSSB ಎಕ್ಸಾಮ್. ಸೊ BWSSB ಎಕ್ಸಾಮ್ 2019 ನಲ್ಲಿ ಆಗಿರುವಂತದ್ದು. ಸೊ ಮಾರ್ಚ್ 2019 ನಲ್ಲಿ ಆಗಿತ್ತು. ಸೊ ಈ ಒಂದು ಎಇ ಪೇಪರ್ ಟೆಕ್ನಿಕಲ್ ಏನಿದೆ ಈ ಪೇಪರ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ 2 ಕ್ವಶನ್ ಬ್ಯಾಂಕ್ಸ್ ಇರುತ್ತೆ, 12 ಸ್ಪೆಸಿಫಿಕ್ ಪೇಪರ್ ಬುಕ್ ಇರುತ್ತೆ, 12 ಜನರಲ್ ಸ್ಟಡೀಸ್ ಬುಕ್ ಇರುತ್ತೆ. ಟೋಟಲ್ 26 ಬುಕ್ಸ್ ಪ್ಯಾಕೇಜ್ ಫಾರ್ BWSSB ಅವೈಲಬಲ್ ಇರುವಂತದ್ದು. ಕಮಿಂಗ್ ಟು ಟೆಕ್ನಿಕಲ್, ಸೊ ಈಗ ನಾವು ಏನು ಲಿಸ್ಟ್ ಅನ್ನ ನೋಡಿದ್ವಿ, ಅಷ್ಟು ಬುಕ್ಸ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಟೋಟಲ್ 12 ಟೆಕ್ನಿಕಲ್ ಬುಕ್ಸ್ ಇರುವಂತದ್ದು, 2 ಕ್ವಶನ್ ಬ್ಯಾಂಕ್ಸ್ ಕೂಡ ಇರುವಂತದ್ದು. So next one is JEE. Coming to JEE, first one is materials of construction. So materials of construction only complete all topics including starting from stones, including paints, varnish, distemper ತನಕನೂ ಕವರ್ ಆಗಿದೆ. ಸೊ ಇದಕ್ಕೆ ನೀವು ಬಿಲ್ಡಿಂಗ್ ಮೆಟೀರಿಯಲ್ಸ್ ಆರ್ ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಏನಿತ್ತು ಪ್ರೀವಿಯಸ್ ಸಿಲೆಬಸ್ ನಲ್ಲಿ ಆ ನೋಟ್ಸ್ ಅನ್ನ ರೆಫರ್ ಮಾಡಿದ್ರು ಕೂಡ ಆಗುತ್ತೆ. ಸೊ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಎಲ್ಲಾ ಟಾಪಿಕ್ ಇಲ್ಲಿ ಕವರ್ ಆಗಿದೆ. ಸೆಕೆಂಡ್ ಒನ್ ಇಸ್ ಸರ್ವೇಯಿಂಗ್. ಸೊ ಸರ್ವೇಯಿಂಗ್ ನಲ್ಲೂ ಕೂಡ ಇಲ್ಲಿ ಅಡ್ವಾನ್ಸ್ಡ್ ಸರ್ವೇಯಿಂಗ್ ಆರ್ ಮಾಡರ್ನ್ ಸರ್ವೇಯಿಂಗ್ ನಲ್ಲೂ ಕೂಡ ಮೆನ್ಷನ್ ಮಾಡಿರುವಂತದ್ದು, ಇದನ್ನೊಂದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್. ಸೊ ಇಲ್ಲಿ ಸಾಲಿಡ್ ಮೆಕ್ಯಾನಿಕ್ಸ್ ಆರ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಕವರ್ ಆಗಿದೆ, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಕೂಡ ನೀವು ಕವರ್ ಆಗಿರುವಂತದನ್ನ ನೋಡಬಹುದು. ನೆಕ್ಸ್ಟ್ ಒನ್ ಇಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಸೊ ಕಂಟಿನ್ಯೂಡ್ ಪಾರ್ಟ್ ಆಫ್ ಬಿಲ್ಡಿಂಗ್ ಮೆಟೀರಿಯಲ್. ಸೊ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ನಲ್ಲಿ ಫೌಂಡೇಶನ್ ರಿಲೇಟೆಡ್, ಇಂಟರ್ನಲ್ ಆರ್ಚರ್, ರೂಫ್, ಈ ರೀತಿಯಾದ ಟಾಪಿಕ್ಸ್ ಅನ್ನ ಕೂಡ ನೀವು ಡೀಟೇಲ್ ಆಗಿ ಓದ್ಬೇಕಾಗುತ್ತೆ. ಸೊ ಟೋಟಲ್ 5 ಸಬ್ಜೆಕ್ಟ್ಸ್ ಇಲ್ಲಿ ಆಗಿರುವಂತದ್ದು: ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್, ಸರ್ವೇಯಿಂಗ್, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ನೆಕ್ಸ್ಟ್ ಒನ್ ಇಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್. ಸಿಕ್ಸ್ತ್ ಒನ್ ಇಸ್ ಸ್ಯಾನಿಟರಿ ಇಂಜಿನಿಯರಿಂಗ್. ಸೊ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಸಪರೇಟ್ ಇದೆ, ಸೊ ಸ್ಯಾನಿಟರಿ ಇಂಜಿನಿಯರಿಂಗ್ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಸ್ಯಾನಿಟರಿ ಇಂಜಿನಿಯರಿಂಗ್ ನಲ್ಲಿ ನಿಮಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಕೂಡ ಇಲ್ಲಿ ಆಡ್ ಮಾಡಿರುವಂತದನ್ನು ನೋಡಬಹುದು. ನೆಕ್ಸ್ಟ್ ಇಸ್ ಹೈಡ್ರಾಲಿಕ್ಸ್. ಸೊ ಹೈಡ್ರಾಲಿಕ್ಸ್ ಅಂತಂದ್ರೆ ನೀವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅನ್ನ ಕೂಡ ಇಲ್ಲಿ ಕವರ್ ಮಾಡಿರ್ತಾರೆ. ನೆಕ್ಸ್ಟ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್. ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ನಲ್ಲಿ ಹೈಡ್ರಾಲಜಿ ಪ್ಲಸ್ ಇರಿಗೇಷನ್ ಇಂಜಿನಿಯರಿಂಗ್ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಕಾಂಕ್ರೀಟ್ ಟೆಕ್ನಾಲಜಿ. ಟೋಟಲ್ ಇಲ್ಲಿ 1, 2, 3, 4, 5, 6 ಸಬ್ಜೆಕ್ಟ್ಸ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಇಸ್ ಡಿಸೈನ್ ಆಫ್ RCC ಅಂಡ್ ನೆಕ್ಸ್ಟ್ ಒನ್ ಇಸ್ ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್. ಸೊ ಇಲ್ಲಿ 2 ಸಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ನಲ್ಲಿ ರೈಲ್ವೇಸ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, ಬ್ರಿಡ್ಜ್ ಇಂಜಿನಿಯರಿಂಗ್ ಅನ್ನು ಕೂಡ ನೀವು ನೋಡಬಹುದು. ನೆಕ್ಸ್ಟ್ ಇಸ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಲಾಸ್ಟ್ ಒನ್ ಇಸ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್. ಸೊ JEE ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಸ್ ಅನ್ನ ಕೂಡ, ಅಂದ್ರೆ ಇಲ್ಲಿವರೆಗೆ ಪ್ರೀವಿಯಸ್ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೆ ಗೊತ್ತಿರುತ್ತೆ. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಈ ಸಬ್ಜೆಕ್ಟ್ ಒಂದು ಲಿಸ್ಟ್ ಏನಿತ್ತು KPSC ವೆಬ್ಸೈಟ್ ನಲ್ಲಿ ನಿಮ್ಗೆ ಸಿಗುತ್ತೆ. ಯಾವ ಸಬ್ಜೆಕ್ಟ್ ಇತ್ತು ಅವೆಲ್ಲವನ್ನು ಕೂಡ JEE ನಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು. ಸೊ JEE ಇರೋದ್ರಿಂದ ಕ್ವಶನ್ಸ್ ಎಲ್ಲ ಬೇಸಿಕ್ ಲೆವೆಲ್ ನಲ್ಲಿ ಇರುತ್ತೆ, ಸೊ ಈಸಿ ಆಗಿ ಇರುತ್ತೆ. ಸೊ ಈ ಒಂದು ಇದಕ್ಕೆ ಪ್ರಿಪೇರ್ ಆಗ್ಬೇಕಂದ್ರೆ ಎಲ್ಲಾ ಟಾಪಿಕ್ ನಲ್ಲೂ ನೀವು ಮೈನ್ ಡೆಫಿನೇಷನ್ಸ್, ಫಾರ್ಮುಲಾಸ್ ಅನ್ನ ನೋಡ್ಕೋಬೇಕಾಗುತ್ತೆ. ತುಂಬಾ ಪಾಪ್ಯುಲರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅನ್ನು ನೋಡ್ಕೊಂಡ್ರೆ ಸಾಕು. ಸೊ ಆಲ್ಮೋಸ್ಟ್ ನಿಮ್ಮ ಕ್ವಶನ್ಸ್ ಡೆಫಿನೇಷನ್ಸ್, ಫಾರ್ಮುಲಾಸ್ ಎಕ್ಸಾಂಪಲ್ ಅಲ್ಲೇ ಬರುವಂತದ್ದು. ಸೊ ಸಬ್ಜೆಕ್ಟ್ಸ್ ಜಾಸ್ತಿ ಇದ್ರೂ ಕೂಡ ನಿಮ್ಗೆ ಪೇಪರ್ ನ ಡಿಫಿಕಲ್ಟಿ ಲೆವೆಲ್ ಏನಿರುತ್ತೆ ಅದು ಈಸಿ ಟು ಮಾಡರೇಟ್ ಇರೋದ್ರಿಂದ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀವಿ. So coming to JEE book list. So we have 12 books for general studies. So JEE ಗೂ ಸೇಮ್ 12 books ಸಿಗುವಂತದ್ದು. ಹಿಸ್ಟ್ರಿ ನಲ್ಲಿ 4, ಜಿಯೋಗ್ರಫಿ ನಲ್ಲಿ 3, ಪೊಲಿಟಿ, ಎಕಾನಮಿ, ಸೈನ್ಸ್, ಮೆಂಟಲ್ ಅಬಿಲಿಟಿ ಅಂಡ್ ಜನರಲ್ ನಾಲೆಡ್ಜ್. Coming to technical, we have 14 specific books and 1 JEE question bank. Coming to specific paper, we have 14 books. So as per syllabus ಏನಿದೆ ಅದೇ ಟೈಟಲ್ ನಲ್ಲಿ ಎಲ್ಲಾ ಟಾಪಿಕ್ಸ್ ಕೂಡ ಕವರ್ ಆಗಿರುತ್ತೆ. ಟೋಟಲ್ 14 ಬುಕ್ಸ್. ಯಾರ್ಯಾರು ಓನ್ಲಿ JEE ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಈ ಬುಕ್ ಅನ್ನ ತೆಗೆದುಕೊಳ್ಬಹುದು. ಓನ್ಲಿ BWSSB JEE ಪ್ರಿಪೇರ್ ಆಗುತ್ತವ್ರು. ಲಾಸ್ಟ್ ಒನ್ ಇಸ್ JEE ಕ್ವಶನ್ ಬ್ಯಾಂಕ್. ಸೊ ಇದರಲ್ಲಿ 2016ರಿಂದ
2021 ತನಕ ಯಾವ್ದು ಟೆಕ್ನಿಕಲ್ ಪೇಪರ್ ಇತ್ತು. ಬಿಕಾಸ್ 2022 ಆದ್ಮೇಲೆ RWS JEE ಇಂದ ಸ್ಪೆಸಿಫಿಕ್ ಪೇಪರ್ಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ನಾಲೆಡ್ಜ್ ಅನ್ನ ಇಟ್ಟಿದ್ರಿಂದ ಬಿಫೋರ್ ದಟ್ ಆಗಿದ್ದಂತ ಎಲ್ಲಾ ಪೇಪರ್ನ ಕಲೆಕ್ಷನ್ಸ್ ಈ ಒಂದು ಕ್ವಶನ್ ಬ್ಯಾಂಕ್ ಗಳಿಂದ ಅದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತದೆ. ಇದನ್ನ ಕೂಡ ನೀವು ಬೈ ಮಾಡಬಹುದು. So coming to JEE, we have 12 general studies books, 14 technical books, and 2 question bank. So total we have 28 books for JEE. Those who are preparing only for JEE, you can buy these package. But confusion ella agtade anta helidre, so category 1 students enidare antandre they were preparing for AE also, JEE also. Along with this, they need books for upcoming exams also. Example, upcoming RDPR ಆಗಿರ್ಬೋದು, or KPSC ಅಂಡರ್ ನಲ್ಲಿ ಬರ್ತಕ್ಕಂತ ಹೌಸಿಂಗ್ ಬೋರ್ಡ್ ಆಗಿರ್ಬೋದು, ಆರ್ ಸಮ್ ಅದರ್ AE ನೋಟಿಫಿಕೇಶನ್ಸ್ ಆಗಿರ್ಬೋದು. ಸೊ ಇದಕ್ಕೂ ಕೂಡ ಬುಕ್ಸ್ ಅವಶ್ಯಕತೆ ಇರುವಂತದ್ದು. ಸೊ ನೀವು ಟೆಕ್ನಿಕಲ್ ಬುಕ್ಸ್ ಅನ್ನ ಏನ್ ಬೈ ಮಾಡ್ತೀರಿ ಅದು BWSSB AEಗೂ ಯೂಸ್ಫುಲ್ ಆಗ್ಬೇಕು, JEEಗೂ ಯೂಸ್ಫುಲ್ ಆಗ್ಬೇಕು, ಅಂಡ್ ಅಪ್ಕಮಿಂಗ್ ಬರ್ತಕ್ಕಂಥ ಎಕ್ಸಾಮ್ಸ್ ಯಾವ್ದಿದೆ ಅದೆಲ್ಲದಕ್ಕೂ ಯೂಸ್ಫುಲ್ ಆಗ್ಬೇಕಂತಂದ್ರೆ we have one more package. In this package you will get total 20 books. We have 20 books in this package. So first book is Civil Engineering Materials and Construction. So ಇದರಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಆರ್ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಏನಿದೆ ಎಲ್ಲಾ ಟಾಪಿಕ್ಸ್ ಕೂಡ ಕವರ್ ಆಗಿರ್ತದೆ. ನೆಕ್ಸ್ಟ್ ಒನ್ ಇಸ್ ಸಾಲಿಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್. ಸೊ ಇಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆರ್ ಸಾಲಿಡ್ ಮೆಕ್ಯಾನಿಕ್ಸ್ ನ ಟಾಪಿಕ್ಸ್ ಎಲ್ಲ ಕವರ್ ಆಗಿರುತ್ತೆ. ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಅನ್ನು ಕೂಡ ಡೀಟೇಲ್ ಆಗಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಟಾಪಿಕ್ಸ್ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ AE ಸಿಲೆಬಸ್ BBMP ನಲ್ಲಿ ಸ್ಟ್ರಕ್ಚರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಸ್ಟ್ರಕ್ಚರಲ್ ಅನಾಲಿಸಿಸ್ ನ ಎಲ್ಲಾ ಟಾಪಿಕ್ಸ್ ಕೂಡ ಇಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಕಾಂಕ್ರೀಟ್ ಟೆಕ್ನಾಲಜಿ. ಸೊ ಕಾಂಕ್ರೀಟ್ ಟೆಕ್ನಾಲಜಿ ನಲ್ಲಿ ಅಬೌಟ್ ಸಿಮೆಂಟ್, ಅಬೌಟ್ ಕಾಂಕ್ರೀಟ್, ವರ್ಕಬಿಲಿಟಿ, ಈ ರೀತಿಯಾಗಿ ಕಾಂಕ್ರೀಟ್ ಟೆಕ್ನಾಲಜಿಯ ಟಾಪಿಕ್ಸ್ ಕವರ್ ಆಗಿರುತ್ತೆ. ಫಿಫ್ತ್ ಬುಕ್ ನಲ್ಲಿ RCC ಅಂಡ್ PSC ಟಾಪಿಕ್ಸ್ ಕವರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಸ್ಟೀಲ್ ಸ್ಟ್ರಕ್ಚರ್. ಸೆವೆಂತ್ ಒನ್ ಇಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಏತ್ ಒನ್ ಇಸ್ ಹೈಡ್ರಾಲಜಿ. ನೈನ್ತ್ ಒನ್ ಇಸ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂಡ್ ಹೈಡ್ರಾಲಿಕ್ ಸ್ಟ್ರಕ್ಚರ್. ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ನಿಮಗೆ ಇರಿಗೇಷನ್ ಟಾಪಿಕ್ಸ್ ಏನಿದೆ ಇವೆಲ್ಲವೂ ಕೂಡ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಸೊ ಜಿಯೋಟೆಕ್ ಅಂತ ಹೇಳಿ ಕೆಲವೊಂದು ಸಿಲೆಬಸ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇದು ಇಲ್ಲಿ ಕವರ್ ಆಗಿರುತ್ತೆ. ಕಮಿಂಗ್ ಟು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ದಿಸ್ ಬುಕ್ ಇನ್ಕ್ಲೂಡ್ಸ್ ಸೊ ಏನು ನಾವು ಹೈವೇ ಜೊಮೆಟ್ರಿಕ್ ಡಿಸೈನ್ ಪಾರ್ಟ್ ಇದೆ, ಇದರ ಜೊತೆಗೆ ಟ್ರಾಫಿಕ್ ಇಂಜಿನಿಯರಿಂಗ್ ಕೂಡ ಈ ಬುಕ್ ನಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ 12th ಒನ್ ಇಸ್ ರೈಲ್ವೆ, ಡಾಕ್ ಅಂಡ್ ಹಾರ್ಬರ್, ಟನಲ್, ಏರ್ಪೋರ್ಟ್. ಸೊ ಕಂಬೈನ್ಡ್ ಆಗಿ 4 ಸಬ್ಜೆಕ್ಟ್ಸ್ ಕೂಡ ಈ ಬುಕ್ ನಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ 13th ಬುಕ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆರ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಪಾರ್ಟ್ 1. ಸೊ ದಿಸ್ ಕವರ್ಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್. Next one is environmental engineering part 2. This covers sanitary engineering. So sanitary engineering along with this solid waste management ಏನಿದೆ ಅದು ಕೂಡ ಇಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಸರ್ವೇಯಿಂಗ್. ಸೊ ಇನ್ ದಿಸ್ ಬುಕ್ ಬೇಸಿಕ್ ಸರ್ವೇಯಿಂಗ್ ನ ಜೊತೆಗೆ ಅಡ್ವಾನ್ಸ್ಡ್ ಸರ್ವೇಯಿಂಗ್ ಟಾಪಿಕ್ಸ್ ಕೂಡ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇಸ್ ಬ್ರಿಡ್ಜ್ ಇಂಜಿನಿಯರಿಂಗ್. 17th ಒನ್ ಇಸ್ ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಎಸ್ಟಿಮೇಷನ್, ಕಾಸ್ಟಿಂಗ್ ಅಂಡ್ ಸ್ಪೆಸಿಫಿಕೇಶನ್. ಲಾಸ್ಟ್ ಒನ್ ಇಸ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಸೊ ಈ ಟೋಟಲ್ 18 ಬುಕ್ಸ್ ಏನಿದೆ ಇದರಲ್ಲೇನೆ AEಗೆ ಕೊಟ್ಟಿರ್ತಕ್ಕಂಥ ಟೋಟಲ್ 12 to 13 ಸಬ್ಜೆಕ್ಟ್ಸ್ ಕವರ್ ಆಗಿದೆ. JEಗೆ ಕೊಟ್ಟಿರ್ತಕ್ಕಂಥ 14 ಸಬ್ಜೆಕ್ಟ್ಸ್ ಕೂಡ ಕವರ್ ಆಗಿದೆ. ಮೀನ್ಸ್ BWSSBಗೆ. Considering the BWSSB AE syllabus, along with this book, you need only one extra book for BWSSB. For BWSSB AE, you need one extra book. That one is Engineering Mathematics. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒನ್ ಎಕ್ಸ್ಟ್ರಾ ಬುಕ್ ಬೇಕಾಗುತ್ತೆ. ಫಾರ್ JEE ನೀವು ಈ ಬುಕ್ಸ್ ಏನಿದೆ ಇಷ್ಟನ್ನ ಪರ್ಚೇಸ್ ಮಾಡಿದ್ರೆ ದೀಸ್ ಬುಕ್ಸ್ ಆರ್ ಎನಫ್ ಫಾರ್ ಯುವರ್ JEE ಸಿಲೆಬಸ್. BWSSB ಅಂಡ್ ಸೊ ಅದರ್ ನೋಟಿಫಿಕೇಶನ್ಸ್ ಏನಿದೆ ಅದೆಲ್ಲದಕ್ಕೂ ಕೂಡ ಈ ಬುಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಆಲ್ ದೀಸ್ 18 books were descriptive. So these books were completely descriptive. So you will get 18 descriptive books in this package. Along with this, you will get 2 MCQs books. So ಈ 2 MCQ books ಏನಿದೆ these were chapter wise multiple choice questions. ಸೊ ಈ 18 ಸಬ್ಜೆಕ್ಟ್ ಏನಿದೆ ಈ 18 ಸಬ್ಜೆಕ್ಟಿನ MCQ ಕ್ವಶನ್ಸ್ ಈ 2 ಬುಕ್ ಅಲ್ಲಿ ಸಿಗುತ್ತೆ. ಸೊ ಟೋಟಲ್ ಈ ಪ್ಯಾಕೇಜ್ ಅನ್ನ ನೀವು ಚೂಸ್ ಮಾಡಿದ್ರೆ you will get 20 books which will be useful for all upcoming AE exams.
ಆಲ್ ಅಪ್ಕಮಿಂಗ್ ಎ ಎಕ್ಸಾಮ್ಸ್ ಗೆ ಯೂಸ್ಫುಲ್ ಆಗುತ್ತೆ. ಅಲಾಂಗ್ ವಿತ್ this will be useful for BWSSB, AE, JEE also. So again I'm clarifying to all of you. So ಯಾರು ಓನ್ಲಿ BWSSB AE ಗೆ ಪ್ರಿಪೇರ್ ಆಗ್ತಾ ಇದೀರಿ, ಯು ಕ್ಯಾನ್ ಬೈ BWSSB AE ಪ್ಯಾಕೇಜ್. ಓನ್ಲಿ BWSSB JEE ಅಂದ್ರೆ ಯು ಕ್ಯಾನ್ ಬೈ ದಟ್ ಪ್ಯಾಕೇಜ್. ಬಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ BWSSB AE, JEE ಆರ್ BWSSB AE along with this all upcoming exams ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಪ್ಯಾಕೇಜ್. ಸೊ ಫರ್ದರ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ಇಲ್ಲಿ ಏನು ಮೆನ್ಷನ್ ಮಾಡಿದೀವಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಅವ್ರ ಫಸ್ಟ್ ನಂಬರ್ ಏನಿದೆ ಈ ನಂಬರಿಗೆ ನೀವು ವಾಟ್ಸ್ಆಪ್ ಅವ್ರ ಕಾಲ್ ಅನ್ನ ಮಾಡಿ ನೀವು ಪ್ರೈಸಿಂಗ್ ಡೀಟೇಲ್ಸ್ ಅವ್ರ ಸ್ಯಾಂಪಲ್ಸ್ ಅನ್ನ ಪಡೆದುಕೊಳ್ಬಹುದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ KEA 19/11/2025 ನಲ್ಲಿ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಸೊ ಅಕ್ಟೋಬರ್ ಇಂದ ಮೀನ್ಸ್ 8th ಅಕ್ಟೋಬರ್ ನಲ್ಲಿ ಒಂದು ನೋಟಿಫಿಕೇಶನ್ ಮಾಡಿತ್ತು. ಆಫ್ಟರ್ ದಿಸ್ 31st ಅಕ್ಟೋಬರ್ ನಲ್ಲಿ ಒಂದು ನೋಟಿಫಿಕೇಶನ್ ಮಾಡಿತ್ತು. ನೆಕ್ಸ್ಟ್ ರೀಸೆಂಟ್ ಆಗಿ 15th BWSSB ನೋಟಿಫಿಕೇಶನ್ ಮಾಡಿರುವಂತದ್ದು. ಇದರ ಟೈಮ್ ಟೇಬಲ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ 10/1/2026 ಈ ಡೇಟಿಗೆ ಜೂನಿಯರ್ ಆಫೀಸರ್ ಏನಿದ್ರು ಅಂಡ್ JEE ಸಿವಿಲ್ ಏನಿದೆ, JEE ಎಲೆಕ್ಟ್ರಿಕಲ್, JEE ಮೆಕ್ಯಾನಿಕಲ್, ಇದರ ಸ್ಪೆಸಿಫಿಕ್ ಪೇಪರ್ ಅನ್ನ ಶೆಡ್ಯೂಲ್ ಮಾಡಿರುವಂತದ್ದು ಆಫ್ಟರ್ನೂನ್ 3 to 5 ತನಕ. ನೆಕ್ಸ್ಟ್ 11/1/2026 ಸಂಡೇಗೆ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಎಲ್ಲಾ ಪೋಸ್ಟ್ ಗಳೇನಿದೆ ಇದರ ಜನರಲ್ ಸ್ಟಡೀಸ್ ಪೇಪರ್ ಅನ್ನ ಶೆಡ್ಯೂಲ್ ಮಾಡಿರುವಂತದ್ದು. ನೆಕ್ಸ್ಟ್ ಸೇಮ್ ಡೇ ಆಫ್ಟರ್ನೂನ್ ಸೆಷನ್ ನಲ್ಲಿ ಸ್ಪೆಸಿಫಿಕ್ ಪೇಪರ್ ಏನಿದೆ ಅದನ್ನ ಈ ಪೋಸ್ಟ್ ಗಳಿಗೆ ಮೆನ್ಷನ್ ಮಾಡಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇರುವಂತದ್ದು. 12/1/2026 3 to 5 ಗೆ ಈ ಎರಡು ಪೋಸ್ಟ್ ಗೆ ಸ್ಪೆಸಿಫಿಕ್ ಪೇಪರ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ 25/1/2026 ಇದು ಸಂಡೇ. ಸೊ ಸಂಡೇ ಮಾರ್ನಿಂಗ್ GS ಪೇಪರ್ ಇದೆ, ಆಫ್ಟರ್ನೂನ್ ಸ್ಪೆಸಿಫಿಕ್ ಪೇಪರ್ ಇದೆ ಫಾರ್ ಪೋಸ್ಟ್ ಮೆನ್ಷನ್ ಇಯರ್. ಸೊ AE ಸಿವಿಲ್ ಅಂಡ್ ಅದರ್ ಡಿಪಾರ್ಟ್ಮೆಂಟ್ ಟೈಮ್ ಟೇಬಲ್ ಇನ್ನ ಬಂದಿಲ್ಲ. ಸೊ ಆ ಟೈಮ್ ಟೇಬಲ್ ಕೂಡ ಆದಷ್ಟು ಬೇಗ ಅನೌನ್ಸ್ ಮಾಡುವಂತದ್ದು. ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ KEA ಕೊಟ್ಟಿರುವಂತದ್ದು. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಲಾಂಗ್ ವಿತ್ ದಿಸ್ 5th ಆಪ್ಷನ್ ಕೂಡ ಇರುತ್ತೆ. 5th ಆಪ್ಷನ್ ಅನ್ನ ಫಿಲ್ ಮಾಡ್ಲಿಕ್ಕೆ ಎಕ್ಸಾಮಿನೇಷನ್ ಮುಗಿದ್ಮೇಲೆ ನಿಮಗೆ ಎಕ್ಸ್ಟ್ರಾ 5 ಮಿನಿಟ್ ಅನ್ನು ಕೂಡ ದೇ ಆರ್ ಅಲಾಟಿಂಗ್. ಸೊ ಇವೆಲ್ಲವನ್ನು ನೀವು ಗ್ರೂಪ್ ನಲ್ಲಿ ನೋಡಬಹುದು. ಸೊ ದಿಸ್ ಇಸ್ ಅಬೌಟ್ detailed information of BWSSB, AE and JEE syllabus and study materials. Along with this, next week ನಲ್ಲಿ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ. ಸೊ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಫಿಕೇಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ನಮ್ಮಲ್ಲಿ ಸ್ಪೆಸಿಫಿಕ್ ಪೇಪರ್ ಏನಿದೆ ಇದಕ್ಕೆ 4 books ಅವೈಲಬಲ್ ಇರುವಂತದ್ದು. ಆಸ್ ಪರ್ ಸಿಲೆಬಸ್ 4 books you will get. Along with this you will get classes also in iMode Learning app. So iMode Learning app anna you can install. So further AE technical classes kuda nimge December 1st week nalli start aguvanthaddu, adu kuda ide app nalli available irutte. So pollution control board notification ಆದ next day ಇಂದನೇ books available ಇರುತ್ತೆ. classes ಕೂಡ ನಿಮಗೆ December 2nd week ನಿಂದ ಸ್ಪೆಸಿಫಿಕ್ ಪೇಪರ್ ಗೆ ಅವೈಲಬಲ್ ಇರುವಂತದ್ದು. ಸೊ ಇದಕ್ಕೆ ಸಿವಿಲ್ ಇಂಜಿನಿಯರ್ಸ್ ಕೂಡ ಎಲಿಜಿಬಲ್ ಇರ್ತೀರಿ. ಸೊ ಡೀಟೇಲ್ಡ್ ನೋಟಿಫಿಕೇಶನ್ ಬರೋ ತನಕ ವೆಯ್ಟ್ ಮಾಡಿ. ಸೊ ಅದ ನೋಟಿಫಿಕೇಶನ್ ಬಂದ ತಕ್ಷಣ ನಾವು ಡೀಟೇಲ್ಡ್ ಇನ್ಫಾರ್ಮೇಶನ್ ಎಲ್ಲ ನಮ್ಮ ಯೂಟ್ಯೂಬ್ ನಲ್ಲಿ ಆ ಟೆಲಿಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತೇವೆ. ಸೊ ಫರ್ದರ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ನಮ್ಮ ಹೆಲ್ಪ್ ಲೈನ್ ನಂಬರ್ಸ್ ಏನಿದಾವೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ವಿಶ್ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಥ್ಯಾಂಕ್ ಯು.